ಕಿರ್ಚಿದ ಶಬ್ದ ಕೇಳಿಸ್ತಲ್ವಾ? ಕಿರ್ಚ್ದಂಗ ಇಲ್ವಲ್ಲ? ಇಲ್ಲ ರೀ, ಕೇಳಿಸ್ತಲ್ಲ. ನಾವು ಮನೇಲಿ ಇಲ್ಲ ಅಂತ ಯಾರಾದರೂ ಕಳ್ಳರು ಮನೆಗೆ ಬಂದಿದ್ರೆ, ನಾವು ಇವಾಗ ಬಂದಮೇಲೆ ಗೊತ್ತಾಗಿ ಅವ್ರು ಬಚ್ಚಿಟ್ಕೊಂಡ್ಬಿಟ್ಟಿದ್ರೆ? ಇಲ್ಲ ಜಾನ್ವಿ ಅವರೇ, ಇಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ, ನೀವೇನು ಹೆದರ್ಕೋಬೇಡಿ. ಇಲ್ಲ ರೀ, ಯಾರಾದರೂ ಕಿರ್ಚಿದ್ರೆ ಆ ಶಬ್ದ ನನಗೆ ಗೊತ್ತಾಗಲ್ವಾ ಹೇಳಿ? ನಂಗೆ ಯಾಕೋ ನಿಜವಾಗ್ಲೂ ಯಾರೋ ಬಂದಿದ್ದಾರೆ ಅನ್ನಿಸ್ತದೆ. ಈ ಮದರ್ ಇಂಡಿಯಾಗೆ ಮಗು ಹೇಳ್ದಾಗ ಹೇಳಿದ್ದೀನಿ, ತುಟಿ ಪಿಟ್ಟಕ್ಕೆ ಕಂದಗಿರಿ ಅಂತ. ಏನೋ ಷಡ್ಯಂತ್ರ ಮಾಡ್ತಿರೋ ಹಾಗಿದೆಯಲ್ಲ. ಈಗ ಏನಾದರೂ ಜಾನ್ವಿ ಅವ್ರಿಗೆ ಇವ್ರು ಇರೋದು ಗೊತ್ತಾಗ್ಬಿಟ್ರೆ ನನ್ನ ಕಥೆ ಮುಗಿದ ಹಾಗೆ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಯಾರಾದರೂ ಬಂದಿದ್ದಾರಾ ಅಂತ ಹುಡ್ಕೋಣ. ಜಾನ್ವಿ ಅವರೇ ನೋಡಿ, ನಮ್ಮಿಬ್ಬರ ಮನಸ್ಸು ರಾಡಿಯಾಗಿತ್ತು, ಹೊರಗೆ ಹೋಗಿ ಬಂದಿದ್ದೀವಿ, ಸುಸ್ತಾಗಿರುತ್ತೆ, ಹೀಗೆಲ್ಲ ಆಗೋದು ಸಹಜ. ನಾನು ಹೇಳೋದು ಕೇಳಿ, ನೀವು ಇಲ್ಲಿ ಸೇಫ್ ಆಗಿದ್ದೀರಿ. ನಾನು ಇಲ್ಲಿರೋವರೆಗೂ ನಿಮ್ಗೆ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಹಾಗೆ ನೋಡ್ಕೊತೀನಿ. ಬನ್ನಿ ಮಲ್ಕೊಳ್ಳೋಣ. ನಡೀರಿ ಮಲ್ಕೊಳ್ಳೋಣ. ನನಗೆ ನೀರು ಬೇರೆ ಕುಡಿಬೇಕು ಅನಿಸ್ತಾ ಇದೆ. ನಡೀರಿ ಜಾನ್ವಿ ಅವರೇ. ನಾನು ಯಾಕೆ ಜಾನ್ವಿ ಅವರೇ ಇನ್ನೂ ಒಂಥರ ಇದ್ದೀರಾ? ರೀ, ನನಗೆ ಯಾಕೋ ನಮ್ಮ ಮನೆಯಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತದೆ. ಅದು ಹೇಗೆ ಸಾಧ್ಯ ಜಾನ್ವಿ ಅವರೇ? ಹಾಗಿದ್ರೆ ಜಯಂತನು ಗೊತ್ತಾಗಲ್ವಾ? ನೀವು ನಿಶ್ಚಿಂತೆಯಾಗಿ ಮಲಗಿರಿ, ನಾನು ಬರ್ತೀನಿ. ರೀ, ಹೀಗೆಲ್ಲ ಆಗ್ತಿರುವಾಗ ನಾನು ಹೇಗೆ ರೆಸ್ಟ್ ಮಾಡೋಕ್ಕಾಗುತ್ತೆ? ಜಾನ್ವಿ ಅವರೇ, ಹಾಗೇನಾದರೂ ಒಂದು ಪಕ್ಷ ಯಾರಾದರೂ ಕಿರ್ಚಿದ್ರೆ ನನಗೂ ಕೇಳಿಸ್ಬೇಕಾಗಿತ್ತು ತಾನೆ. ನನಗೇನೋ ಇದು ನಿಮ್ಮ ಭ್ರಮೆ ಅಂತ ಅನ್ನಿಸ್ತಿದೆಯಪ್ಪ. ಪ್ಲೀಸ್ ರೀ, ಭ್ರಮೆ ಅಂತೆಲ್ಲ ಹೇಳಬೇಡಿ. ನನಗೆ ನಿಜವಾಗ್ಲೂ ಯಾರೋ ಕಿರ್ಚಿದ ಶಬ್ದ ಕೇಳಿಸ್ತು, ಅದಕ್ಕೆ ಹೇಳ್ತಿರೋದು. ಬನ್ನಿ ಒಂದ್ಸಲಿ ನೋಡ್ಕೊಂಡು ಬರೋಣ ಅಂತ. ಬನ್ನಿ. ಯಾಕ್ರಿ? ನನಗೆ ಈಗ ಗೊತ್ತಾಯ್ತು ಏನಾಗಿದೆ ಅಂತ. ಎಲ್ಲಿ ಬನ್ನಿ ಕೂತ್ಕೊಳ್ಳಿ. ನೆನ್ನೆ ಪಾರ್ಟಿನಲ್ಲಿ ನೀವು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ರಿ. ಇವತ್ತು ನಾವು ಹೊರಗಡೆ ಬೇರೆ ಹೋಗಿದ್ದೀವಿ, ಎಷ್ಟು ಜನರ ಕಣ್ಣು ನಿಮಗೆ ಬಿದ್ದಿತ್ತು ಏನೋ. ಎಲ್ಲಿ ತಾಳೆ ನೋಡಿದ್ರ ಎಷ್ಟು ದೃಷ್ಟಿಯಾಗಿದೆ ಅಂತ. ನೋಡಿ, ಅತ್ತಿಗೆ ಹೆಲ್ತ್ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಿ, ಅದಕ್ಕೆ ಹೀಗೆಲ್ಲ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ನೀವು ನಿಶ್ಚಿಂತೆಯಿಂದ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳಿ. ನಾನು ನಿಮಿಷ ನೀರು ಕುಡ್ಕೊಂಡು ಬಂದ್ಬಿಡ್ತೀನಿ. ಬಂದೆ. ಇದೆಲ್ಲ ನಿಜವಾಗ್ಲೂ ನನ್ನ ಭ್ರಮೆನಾ? ಆದರೆ ನನಗೆ ಯಾರೋ ಕೂಗಿದ್ ಕೇಳಿಸ್ತಲ್ಲ. ಇವ್ರು ಯಾಕೆ ಹೀಗೆಲ್ಲ ಹೇಳ್ತಿದ್ದಾರೆ? ಅಥವಾ ಇವರು ಸುಳ್ಳು ಹೇಳ್ತಿದ್ದಾರಾ?